ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಬಿಜಿಎಸ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನದ ಅಂಗವಾಗಿ ಇಂದು ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು 18 ವರ್ಷ ತುಂಬದ ಹಾಗೂ ವಾಹನ ಚಾಲನಾ ಪರವಾನಗಿ ಇಲ್ಲದೆ ಬೈಕ್ ಸೇರಿದಂತೆ ಯಾವುದೇ ವಾಹನ ಚಲಾಯಿಸುವುದು ಕಾನೂನು ಪ್ರಕಾರ ಅಪರಾಧ. ನಿಮ್ಮ ಮೇಲೆ ಪ್ರಕರಣ ದಾಖಲಿಸುವುದಲ್ಲದೆ ವಾಹನದ ಮಾಲೀಕರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುತ್ತದೆ ಎಂದರು. ಅಸ್ತಿತ್ವದಲ್ಲಿದೆ. ಏನು ಕಾನೂನು ಸೇವಾ ಪ್ರಾಧಿಕಾರ ಅಂದ್ರೆ? ಕಾನೂನು ಸೇವಾ ಪ್ರಾಧಿಕಾರ ಅಂದ್ರೆ ಯಾರಿಗಾದ್ರೂ ಕಾನೂನಾತ್ಮಕ ತೊಡಕುಗಳು, ತೊಂದರೆಗಳಾದರೆ ಅದನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಇಲ್ಲದೆ ಇದ್ದಾಗ, ಯಾವ ರೀತಿ ಕಾನೂನು ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಅರಿವು ಇಲ್ಲದೆ ಇದ್ದಾಗ, ಅಂಥ ಸಂದರ್ಭದಲ್ಲಿ ಈ ಕಾನೂನು ಸೇವಾ ಪ್ರಾಧಿಕಾರ ಅವರಿಗೆ ನೆರವಿಗೆ ಅಂದರೆ ಹೆಲ್ಪಿಗೆ ಬರುವಂತಹ ಒಂದು ಪ್ರಾಧಿಕಾರ ಸಂಸ್ಥೆ. ತಾಲೂಕು ಕಾನೂನು ಸೇವಾ ಸಮಿತಿ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳಲ್ಲಿ ಇರುತ್ತದೆ. ಕಾನೂನಿನ ಸವಲತ್ತುಗಳು ಅಗತ್ಯ ಇರುವ ಆರ್ಥಿಕವಾಗಿ ಹಿಂದುಳಿದವರಿಗೆ, ಅನ್ಯಾಯಕ್ಕೆ ತುತ್ತಾದವರಿಗೆ ಇಲ್ಲಿ ಉಚಿತವಾಗಿ ಕಾನೂನಿನ ನೆರವು, ಸಲಹೆ ಸೂಚನೆಗಳು ಸಿಗಲಿವೆ ಎಂದರು. ಇನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಜೆ ಪೂಜಾ ಮಾತನಾಡಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಮೇಲೆ ಅಥವಾ ತಮ್ಮ ನೆರೆಹೊರೆಯರಲ್ಲಿ ಆಗುವ ಅನ್ಯಾಯ, ಅಕ್ರಮ, ದೌರ್ಜನ್ಯಗಳನ್ನು ಪ್ರಶ್ನಿಸುವಂತಾಗಬೇಕು. ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದರು. ಇನ್ನು ತಮ್ಮ ಪೋಷಕರು ವಿದ್ಯಾವಂತರಿದ್ದಾರೆ, ಕೆಲವರು ಅವಿದ್ಯಾವಂತರೂ ಇರಬಹುದು. ಉಚಿತ ಕಾನೂನು ಸೇವಾ ಸಮಿತಿ ಕಾರ್ಯಗಳ ಬಗ್ಗೆ ನೀವು ತಿಳಿದು ಪೋಷಕರು ಮತ್ತು ಅಗತ್ಯ ಇರುವವರಿಗೂ ಮನವರಿಕೆ ಮಾಡಿಕೊಡುವ ಕೆಲಸ ಆಗಬೇಕೆಂದರು. ಇನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಕೆ ಮಹದೇವ್, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.